ಕೃಷ್ಣ, ಯಾಕೋ ಜೀವನ ತುಂಬಾ ಭಾರ ಆಗ್ತಾ ಇದೆ. ಒಂದು ಸಮಸ್ಯೆ ಹೋಗೋ ಮುಂಚೆ ಇನ್ನೊಂದು ಬರ್ತಿದೆ. ಎಷ್ಟು ಪ್ರಯತ್ನ ಮಾಡಿದ್ರೂ ನನ್ನ ಪ್ರಯತ್ನಗಳಿಗೆ ಫಲ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಮಾಧವ, ನೀನು ಜೀವನವನ್ನು ಒಂದು ಭಾರ ಅಂತ ನೋಡ್ತಿದ್ದೀಯಾ ಅಥವಾ ಒಂದು ಪಾಠ ಅಂತ ನೋಡ್ತಿದ್ದೀಯಾ? ಈಗ ನೋಡಿದ್ರೆ ಅದು ಭಾರವೇ ಅನ್ನಿಸ್ತಾ ಇದೆ ಕೃಷ್ಣ. ಕೆಲವೊಮ್ಮೆ ನಾನು ತುಂಬ ದುರ್ಬಲ ಅನ್ನಿಸ್ತಾ ಇದೆ. ದುರ್ಬಲ ಅನಿಸೋದು ತಪ್ಪಲ್ಲ ಮಾಧವ, ಆದರೆ ನೀನು ನಿನ್ನ ದುರ್ಬಲತೆಯನ್ನೇ ಸತ್ಯ ಅಂತ ನಂಬಿದ್ರೆ ಅದೇ ನಿನ್ನನ್ನು ಕಟ್ಟಿ ಹಾಕುತ್ತದೆ. ಆದರೆ ಕಷ್ಟಗಳು ಸತ್ಯ ಅಲ್ವೇ ಕೃಷ್ಣ? ಹೌದು, ಕಷ್ಟಗಳು ಸತ್ಯವೇ, ಆದರೆ ಅವು ಶಾಶ್ವತ ಸತ್ಯ ಅಲ್ಲ. ನೀನು ಸಮುದ್ರ ನೋಡಿದ್ಯಾ ಮಾಧವ? ಅಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬರುತ್ತವೆ. ಅವು ಕೆಲ ಕ್ಷಣಗಳ ನಂತರ ಶಾಂತವಾಗುತ್ತವೆ. ಜೀವನದ ಕಷ್ಟಗಳೂ ಹಾಗೆ, ಅವು ಬರುತ್ತವೆ, ಆದರೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಆದರೆ ಕೆಲವೊಮ್ಮೆ ನಾನು ಏಕೆ ಇಷ್ಟು ಕಷ್ಟ ಅನುಭವಿಸುತ್ತಿದ್ದೇನೆ ಅನ್ನೋ ಪ್ರಶ್ನೆ ಬರ್ತದೆ. ಮಾಧವ, ಒಂದು ಬೀಜ ನೆಲದಲ್ಲಿ ಬಿತ್ತಿದಾಗ ಅದಕ್ಕೆ ಕತ್ತಲೆ, ಮಣ್ಣು, ಒತ್ತಡ ಎಲ್ಲವೂ ಬರುತ್ತವೆ. ಆದರೆ ಆ ಒತ್ತಡವೇ ಅದನ್ನು ಒಂದು ದೊಡ್ಡ ಮರವಾಗಿಸುತ್ತದೆ. ನಿನ್ನ ಜೀವನದಲ್ಲಿರುವ ಕಷ್ಟಗಳು ನಿನ್ನನ್ನು ಒಡೆಯಲು ಬಂದಿಲ್ಲ, ನಿನ್ನನ್ನು ಬಲಿಷ್ಠನಾಗಿಸಲು ಬಂದಿವೆ. ಆದರೂ ಕೆಲವೊಮ್ಮೆ ನನ್ನ ಪ್ರಯತ್ನಗಳೆಲ್ಲ ವ್ಯರ್ಥ ಅನ್ನಿಸ್ತಾ ಇದೆ. ನಿನ್ನ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಮಾಧವ. ಪ್ರಯತ್ನಗಳು ಕೆಲವೊಮ್ಮೆ ಫಲವಾಗಿ ಬರುತ್ತವೆ, ಕೆಲವೊಮ್ಮೆ ಅವು ಅನುಭವವಾಗಿ ಬರುತ್ತವೆ, ಮತ್ತೆ ಕೆಲವೊಮ್ಮೆ ಅವು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತವೆ. ಹಾಗಾದರೆ ನಾನು ಏನು ಮಾಡಬೇಕು ಕೃಷ್ಣ? ಮೊದಲಿಗೆ ಒಂದು ಸತ್ಯವನ್ನು ನೆನಪಿಡು. ಜೀವನದಲ್ಲಿ ಎಲ್ಲವೂ ನಿನ್ನ ನಿಯಂತ್ರಣದಲ್ಲಿರೋದಿಲ್ಲ. ಆದರೆ ನಿನ್ನ ಪ್ರಯತ್ನ, ನಿನ್ನ ಧೈರ್ಯ, ನಿನ್ನ ನಂಬಿಕೆ ಇವು ಮಾತ್ರ ನಿನ್ನ ಕೈಯಲ್ಲಿವೆ. ಆದರೆ ಫಲದ ಬಗ್ಗೆ ಯೋಚಿಸದೇ ಇರೋದು ಹೇಗೆ ಸಾಧ್ಯ? ಅದೇ ನಾನು ಗೀತೆಯಲ್ಲಿ ಹೇಳಿದ ಮಾತು ಮಾಧವ. ನಿನ್ನ ಕರ್ತವ್ಯವನ್ನು ಮಾಡು, ಆದರೆ ಫಲದ ಮೇಲೆ ಅತಿಯಾದ ಆಸೆ ಇಡಬೇಡ. ನೀನು ಫಲದ ಬಗ್ಗೆ ಹೆಚ್ಚು ಯೋಚಿಸಿದಷ್ಟು ಮನಸ್ಸು ಭಾರವಾಗುತ್ತದೆ. ಆದರೆ ನೀನು ಕೆಲಸದ ಮೇಲೆ ಗಮನ ಕೊಟ್ಟರೆ ಮನಸ್ಸು ಹಗುರವಾಗುತ್ತದೆ. ಅಂದರೆ ಜೀವನ ಸುಲಭವಾಗುತ್ತದಾ? ಜೀವನ ಯಾವತ್ತೂ ಸಂಪೂರ್ಣ ಸುಲಭ ಆಗೋದಿಲ್ಲ ಮಾಧವ. ಆದರೆ ನೀನು ಬಲಿಷ್ಠನಾದಾಗ ಅದೇ ಜೀವನ ಸುಲಭ ಅನಿಸತೊಡಗುತ್ತದೆ. ಕೃಷ್ಣ, ಒಮ್ಮೊಮ್ಮೆ ನಾನು ಒಬ್ಬನೇ ಇದ್ದಂತೆ ಅನಿಸುತ್ತದೆ. ನೀನು ಒಬ್ಬನೇ ಅಲ್ಲ ಮಾಧವ. ನಿನ್ನ ಹೃದಯದಲ್ಲಿ, ನಿನ್ನ ಕನಸುಗಳಲ್ಲಿ, ನಿನ್ನ ಪ್ರತಿಯೊಂದು ಸತ್ಯ ಪ್ರಯತ್ನದಲ್ಲಿ ನಾನಿದ್ದೇನೆ. ನೀನು ಒಂದು ಹೆಜ್ಜೆ ಮುಂದಿಟ್ರೆ ಜೀವನ ನಿನಗೆ 2 ಹೆಜ್ಜೆ ದಾರಿ ತೆರೆದಿಡುತ್ತದೆ. ಈಗ ಸ್ವಲ್ಪ ಶಾಂತಿ ಅನಿಸುತ್ತದೆ ಕೃಷ್ಣ. ಮಾಧವ, ಜೀವನ ಒಂದು ಯುದ್ಧವಲ್ಲ, ಅದು ಒಂದು ಪ್ರಯಾಣ. ಆ ಪ್ರಯಾಣದಲ್ಲಿ ಕೆಲವೊಮ್ಮೆ ಮಳೆ ಬರುತ್ತದೆ, ಕೆಲವೊಮ್ಮೆ ಸೂರ್ಯ ಹೊಳೆಯುತ್ತಾನೆ. ಆದರೆ ಎರಡೂ ಸೇರಿ ಸುಂದರವಾದ ಇಂದ್ರಧನುಷ್ಯವನ್ನು ಕೊಡುತ್ತವೆ. ಹಾಗಾದರೆ ನಾನು ಏನು ನೆನಪಿಡಬೇಕು ಕೃಷ್ಣ? 3 ವಿಷಯಗಳನ್ನು ನೆನಪಿಡು ಮಾಧವ. ಮೊದಲನೆಯದು, ಯಾವ ಕಷ್ಟವೂ ಶಾಶ್ವತವಲ್ಲ. ಎರಡನೆಯದು, ನಿನ್ನೊಳಗೆ ನೀನು ಊಹಿಸಿದುದಕ್ಕಿಂತ ಹೆಚ್ಚು ಶಕ್ತಿ ಇದೆ. ಮೂರನೆಯದು, ನಂಬಿಕೆ ಕಳೆದುಕೊಳ್ಳಬೇಡ. ನಂಬಿಕೆ ಇರುವ ಹೃದಯ ಯಾವತ್ತೂ ಸೋಲುವುದಿಲ್ಲ. ಧನ್ಯವಾದಗಳು ಕೃಷ್ಣ. ಈಗ ಜೀವನದ ಭಾರ ಸ್ವಲ್ಪ ಕಡಿಮೆ ಅನಿಸುತ್ತಿದೆ. ಭಾರ ಕಡಿಮೆಯಾಗಿಲ್ಲ ಮಾಧವ, ಆದರೆ ಅದನ್ನು ಹೊರುವ ಶಕ್ತಿ ನಿನ್ನೊಳಗೆ ಜಾಗೃತವಾಗಿದೆ. ಬಾ, ಈ ಜೀವನ ಯಾತ್ರೆಯನ್ನು ಭಯದಿಂದಲ್ಲ, ಧೈರ್ಯದಿಂದ ನಡೆಯೋಣ.